ಮೊದಲಿಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ A2 ದರ್ಶನ್. ಇದೀಗ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ಮುಂದುವರಿತಾ ಇದೆ. ಜುಡಿಷಿಯಲ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗಿತ್ತು. ಹೀಗಾಗಿ ನ್ಯಾಯಾಲಯ ಇದೀಗ ಮತ್ತೆ ಆದೇಶವನ್ನು ಹೊರಡಿಸಿದೆ. ಜುಲೈ 18ರವರೆಗೂ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿರೋದು. ಜುಲೈ 18ನೇ ತಾರೀಕಿನವರೆಗೂ ಆರೋಪಿ ದರ್ಶನ್ಗೆ ನ್ಯಾಯಾಂಗ ಬಂಧನ. ಇವತ್ತು ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಎದುರು ಹಾಜರುಪಡಿಸಲಾಗಿತ್ತು. ದರ್ಶನ್ ಸೇರಿ ಹಲವು ಆರೋಪಿಗಳು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆಯನ್ನು ನಡೆಸಿ ನ್ಯಾಯಾಂಗ ಬಂಧನವನ್ನ ಜಡ್ಜ್ ವಿಸ್ತರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಮುಂದುವರಿತಾ ಇದೆ. ಮೊದಲಿಗೆ ನ್ಯಾಯಾಂಗ ಬಂಧನ ಇಷ್ಟು ದಿನ ಏನು ವಿಧಿಸಿದ್ರಲ್ಲ ಅದು ಇವತ್ತಿಗೆ ಜುಲೈ 4ಕ್ಕೆ ಅಂತ್ಯವಾಯಿತು. ಈ ಹಿನ್ನೆಲೆಯಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಆರೋಪಿಗಳನ್ನು ಜಡ್ಜ್ ಮುಂದೆ. ಸೊ ಇವತ್ತು ಜಡ್ಜ್ ಮತ್ತೆ ಜುಡಿಷಿಯಲ್ ಕಸ್ಟಡಿ ಮುಂದುವರಿಸಿದೆ. ಪರೋಡಿಗೆ ಪಟಾಲಂ ಅಂದರೆ ಪರೋಡಿ ಪಟಾಲಂಗೆ ಆರೋಪಗಳ ಚಾರ್ಜ್ಗಳನ್ನು ಹಾಕಲಾಗ್ತಾ ಇದೆ. ಆರೋಪಿಗಳ ಬೇಲ್ ನಿರಾಕರಣೆಗೆ ಸಾಲು ಸಾಲು ರೀಸನ್ಸ್ಗಳು. ಕೊಲೆ ಕೇಸ್ ಮೊದಲೇ ಕೋರ್ಟ್ಗೆ ಪೊಲೀಸರಿಂದ ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆಯಾಗಿದೆ. ಈ ಭೀಕರ ಕೊಲೆ ಪ್ರಕರಣದಲ್ಲಿ ಇಲ್ಲಿ ತನಕ 83.65 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. ಸೊ ಈ ಒಂದು ಹಣದ ವಹಿವಾಟಿನ ಇಂಚಿಂಚು ರಹಸ್ಯವನ್ನ ಪೊಲೀಸರು ಭೇದಿಸ್ತಾ ಇದ್ದಾರೆ, ಬಿಚ್ಚಿಡ್ತಾ ಇದ್ದಾರೆ, ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಜುಲೈ 18ರವರೆಗೂ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಷ್ಟೇ ತನಿಖೆಯನ್ನು ಚುರುಕುಗೊಳಿಸಿದ್ದಲ್ಲದೆ ಇಲ್ಲಿ ತನಕ ಸುಮಾರು 83.65 ಲಕ್ಷ ರೂಪಾಯಿ ಹಣವನ್ನು ಜಪ್ತಿ ಮಾಡಿದ್ದಾರೆ. ಅಷ್ಟಿಗೆಲ್ಲ ಆ ಹಣದ ವಹಿವಾಟಿನ ಕುರಿತು ರಹಸ್ಯವನ್ನು ಪೊಲೀಸರು ಬಿಚ್ಚಿಡ್ತಾ ಇದ್ದಾರೆ. ಇನ್ನು ಈ ಆರೋಪಿಗಳ ಹಲವರ ಮೊಬೈಲನ್ನು ರಿಟ್ರೀವ್ ಮಾಡಲಾಗ್ತಾ ಇದೆ. ಇನ್ನು ಕೆಲವರದ್ದು ಬ್ಯಾಲೆನ್ಸ್ ಇದೆ. ಫೋನ್ಗಳನ್ನು ಹೈದರಾಬಾದ್ನ FSLಗೆ ರವಾನಿಸಲಾಗಿದೆ. ಕೆಲವು ಆರೋಪಿಗಳ ಹೆಸರಲ್ಲಿ ಅಂದರೆ ಬೇರೆ ಬೇರೆ ಆರೋಪಿಗಳು ಇನ್ಯಾರು ಸಿಕ್ಕಿಲ್ವಲ್ಲ ಮೊಬೈಲ್ಗಳು, ಸೊ ಅವರ ಹೆಸರಲ್ಲಿ ಸಿಮ್ ಅನ್ನು ಪಡ್ಕೊಂಡಿದ್ದಾರೆ, ಡೂಪ್ಲಿಕೇಟ್ ಸಿಮ್ಮು. ಆರೋಪಿಗಳು ಪಡೆದಂತಹ ಸಿಮ್ ಮಾಲೀಕರ ಹೇಳಿಕೆ ಪ್ರಕರಣದಲ್ಲಿ ಕೆಲ ಪ್ರತ್ಯಕ್ಷ ಆಗಿರ್ಬೋದು ಅಥವಾ ಪರೋಕ್ಷ ಆಗಿರ್ಬೋದು ಆ ಸಾಕ್ಷ್ಯದ 164 ಸ್ಟೇಟ್ಮೆಂಟ್ ಮಾಡಿಸ್ಬೇಕು. ತಾಂತ್ರಿಕ ಸಾಕ್ಷ್ಯಗಳಲ್ಲಿ ಎಲ್ಲ ಆರೋಪಿಗಳು ಕೇಸ್ನಲ್ಲಿ ಭಾಗಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಸ್ ಮಾಡಿದ ವಾಹನ ಆಗಿರ್ಬೋದು ಅದರ RTOದಿಂದ ಪರಿಶೀಲನೆ ಮಾಡಬೇಕು. ಆದ್ದರಿಂದ ಆರೋಪಿಗಳಿಗೆ ಜಾಮೀನು ಕೊಡಬೇಡಿ ಅಂತೇಳಿ ಮನವಿಯನ್ನ ಮಾಡಲಾಯಿತು. ರಿಮಾಂಡ್ ಅಪ್ಲಿಕೇಶನ್ ಮೂಲಕ ಕೋರ್ಟ್ಗೆ ಖಾಕಿ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದೆ. ಹಾಗಾದರೆ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖವಾಗಿದೆ ಅನ್ನೋದನ್ನ ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದರಲ್ಲೂ ಪ್ರಮುಖವಾಗಿ ಈ ಮೊಬೈಲ್ ರಿಟ್ರೀವ್ ಡಿಜಿಟಲ್ ಎವಿಡೆನ್ಸ್ ಎಲ್ಲಿ ತನಕ ಬಂತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜಡ್ಜ್ಗೆ ಮನವರಿಕೆಯನ್ನು ಮಾಡೋದರ ಜೊತೆಗೆ ಮಾಹಿತಿಯನ್ನು ಕೊಡೋದರ ಜೊತೆಗೆ ಕೆಲವೊಂದಿಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸ್ವಾಮಿಗಳೇ, ಹಲವರ ಮೊಬೈಲ್ ರಿಟ್ರೀವ್ ಆಗ್ತಾ ಇದೆ, ಹೈದರಾಬಾದ್ ಕಳಿಸಿದ್ದೀವಿ, ಇನ್ನು ಕೆಲವರದ್ದು ಬ್ಯಾಲೆನ್ಸ್ ಇದೆ. ಸೊ ಹೀಗಾಗಿ ಅವರ ಹೆಸರಲ್ಲಿ ಡೂಪ್ಲಿಕೇಟ್ ಸಿಮ್ಮನ್ನು ಪಡ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಸೊ ಅವರ ಹೇಳಿಕೆಯನ್ನು ಪಡ್ಕೊಳ್ಬೇಕು, ಆ ಸಿಮ್ ಮಾಲೀಕರ ಹೇಳಿಕೆಯನ್ನು ಪಡ್ಕೊಳ್ಬೇಕು, 164 ಸ್ಟೇಟ್ಮೆಂಟ್ಗಳನ್ನು ಮಾಡಿಸ್ಬೇಕು. ಪ್ರತ್ಯಕ್ಷ ಅಥವಾ ಪರೋಕ್ಷ ಸಾಕ್ಷಿಗಳಿರ್ತವಲ್ಲ, ಸೊ 164 ಸ್ಟೇಟ್ಮೆಂಟನ್ನು ಮಾಡಿಸ್ಬೇಕು. ಹಾಗಾಗಿ ಜಾಮೀನು ಕೊಡಬೇಡಿ, ಯಾಕೆಂದರೆ ಈ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿ ಇರೋದ್ರಿಂದಾಗಿ ಸಾಕ್ಷ್ಯನಾಶದ ಸಂಭವ ಇರುತ್ತೆ ಅಥವಾ ಬೆದರಿಕೆ ಒಡ್ಡುವಂತಹ ಸಂದರ್ಭಗಳು ಬಂದರೂ ಬರಬಹುದು. ಸೊ ಹೀಗ ಕಾರಣಕ್ಕೆ ಜಾಮೀನು ಕೊಡಬೇಡಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ಳಾಯಿತು. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಮಾಂಡ್ ಅಪ್ಲಿಕೇಶನ್ನಲ್ಲೂ ಕೂಡ ಆ ವಿಚಾರವನ್ನು ಉಲ್ಲೇಖ ಮಾಡಿದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ. SK ಮಂಜುನಾಥ್, ಇವತ್ತು ಮತ್ತೆ ಜಡ್ಜ್ ಡಿ ಗ್ಯಾಂಗ್ನ ಒಂದು ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ರಿಮಾಂಡ್ ಅಪ್ಲಿಕೇಶನ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರಲ್ಲ, ಪ್ರಮುಖವಾಗಿ ಈ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಇವತ್ತಿನ ಸಂದರ್ಭದಲ್ಲಿ ಏನೇನಿತ್ತು, ಏನೇನು ಉಲ್ಲೇಖ ಮಾಡಿದ್ರು ಅಂತ ಹೇಳಿ.
ಶರತ್ತೇನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಪವಿತ್ರ ಗೌಡ ಹಾಗೂ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಅದು ನ್ಯಾಯಾಂಗ ಬಂಧನ ವಿಸ್ತರಣೆ ಸಂಬಂಧಪಟ್ಟಂತೆ ಅದರಲ್ಲೂ ಇವತ್ತು ಏನು ಅವರ ಈ ಹಿಂದೆ ಕೊಟ್ಟಿದ್ದಂಥ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಆದಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಆರೋಪಿಗಳನ್ನು ಕೋರ್ಟ್ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ವಿಚಾರಣೆ ಮಾಡೋದು ಜೊತೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ನಡೆಸಲಾಯಿತು. ಹಾಗಾಗಿ ಒಂದು ಕಡೆ ಏನು ಇದೇ ತಿಂಗಳು ಅಂದರೆ ಜುಲೈ 18ರವರೆಗೆ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ವಿಸ್ತರಣಾ ಅವಧಿ ಸಹ ಮುಂದುವರೆದಿದೆ. ಇದರ ನಡುವೆ ಏನು ಇವತ್ತು ಕೋರ್ಟ್ಗೆ ಹಾಜರಾದಂಥ SPP ಅವರು ಜಡ್ಜ್ ಮುಂದೆ ಸುಮಾರು 16 ಪುಟಗಳ ಒಂದು ರಿಮೆಂಡ್ ಅಪ್ಲಿಕೇಶನನ್ನು ಸಲ್ಲಿಸಿರ್ತಕ್ಕಂಥ ಅದರಲ್ಲಿ ಸಾಮಾನ್ಯವಾಗಿ ಮೊದಲ 4-5 ಪುಟಗಳಲ್ಲಿ ಪ್ರಕರಣದ ಹಿನ್ನೆಲೆ ಆರೋಪಿ ಎಷ್ಟು ಜನ ಬಂಧನ ಆಗಿದ್ದಾರೆ, ಜೊತೆಗೆ ಆ ಪ್ರಕರಣ ಬೆಳಕಿಗೆ ಬಂದಿದ್ದಿರ್ಬೋದು, ದೂರುದಾರ ಇರ್ಬೋದು, ನಂತರ ಪೊಲೀಸರು ತೆಗೆದುಕೊಂಡಂಥ ಕ್ರಮಗಳು, ಈ ಎಲ್ಲ ಅಂಶಗಳು ಮೊದಲ 5-6 ಪುಟಗಳಲ್ಲಿ ಇದೆ. ಅದನ್ನು ಹೊರತುಪಡಿಸಿ ಇನ್ನು 10 ಪುಟಗಳಲ್ಲಿ ತನಿಖೆಯ ಪ್ರಗತಿ ಯಾವ ಹಂತದಲ್ಲಿ ಸಾಗ್ತಾ ಇದೆ, ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ, ಅದರಲ್ಲಿ ಇವರ ಪಾತ್ರ ಏನಿದೆ ಅನ್ನೋದರ ಸಾಕ್ಷಿ ಸಮೇತ ಏನೇನು ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿ ಸುಮಾರು 16 ಪುಟಗಳ ಒಂದು ರಿಮೆಂಡ್ ಅಪ್ಲಿಕೇಶನ್ ಅನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಸಲ್ಲಿಸಿದರು. ಇದರಲ್ಲಿ ಹೊಸದಾಗಿ ಗಮನಿಸೋದಾದರೆ ಆರೋಪಿಗಳ ಮೊಬೈಲನ್ನು ಏನು ಸೀಸ್ ಮಾಡಿದ್ರು ಅದರಲ್ಲಿ ಕೆಲವು ಆರೋಪಿಗಳ ಮೊಬೈಲನ್ನು ರಿಟ್ರೀವ್ ಮಾಡಲಾಗಿದೆ. ಅದನ್ನು ಹೆಚ್ಚಿನ ಒಂದು ರಿಟ್ರೀವ್ಗಾಗಿ ಹೈದರಾಬಾದ್ನ FSLಗೆ ಒಂದು ಮೊಬೈಲ್ಗಳನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಮತ್ತಷ್ಟು ಜನ ಆರೋಪಿಗಳೇನಿದ್ದಾರೆ ಅವರ ಮೊಬೈಲ್ಗಳನ್ನು ಮತ್ತೆ ರಿಟ್ರೀವ್ ಮಾಡಬೇಕು. CID ಘಟಕದಲ್ಲಿರ್ತಕ್ಕಂಥ ಒಂದು ಸೈಬರ್ ಏನು ಸೆಲ್ ಇದೆ ಅಲ್ಲಿ ಆ ಮೊಬೈಲ್ನ ರಿಟ್ರೀವ್ ಮಾಡುವಂಥ ಕೆಲಸ ನಡೀತಾ ಇದೆ ಅಂತಕ್ಕಂಥ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಮೊದಲಿಗೆ 40 ಲಕ್ಷ ಮತ್ತು ಅವರ ಮನೆಯಲ್ಲಿ ಸಿಕ್ಕಂಥ 30 ಲಕ್ಷ 70 ಲಕ್ಷ ಹಣ ರಿಕವರಿ ಆಗಿತ್ತು. ಈಗ ಅದರ ಮೊತ್ತವೂ ಸಹ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿವರೆಗೆ ಈ ಪ್ರಕರಣದಲ್ಲಿ 83,65,000 ರೂಪಾಯಿ ನಗದನ್ನು ವಶಪಡಿಸ್ಕೊಂಡಿದ್ದೇವೆ ಅಂತಕ್ಕಂಥ ಒಂದು ಅಂಶವನ್ನು ಸಹ ರಿಮೆಂಡ್ ಅಪ್ಲಿಕೇಶನ್ ಉಲ್ಲೇಖ ಮಾಡಿದ್ದಾರೆ. ಅದು ರೇಣುಕಾಸ್ವಾಮಿ ಕೊಲೆ ಆದಂಥ ಬಳಿಕ ಯಾರು ಶವವನ್ನು ಬಿಸಾಡೋದಕ್ಕೆ ಹೋಗಿದ್ರು ಅವರಿಗೆ ಕೊಟ್ಟಂಥ ಹಣವನ್ನು ಸಹ ರಿಕವರಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೇಶವ ಮೂರ್ತಿಯವರ ಸೋದರನಿಂದ 4 ಲಕ್ಷ ಹಣವನ್ನು ವಶಪಡಿಸ್ಕೊಂಡಿದ್ದಾರೆ. ಉಳಿದಂತೆ ಬೇರೆ ಬೇರೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಹಣವನ್ನು ತೆಗೆದುಕೊಂಡಿದ್ರು ಆ ಕಡೆಯಿಂದ ಹಣವನ್ನು ಸೀಸ್ ಮಾಡಿದ್ದಾರೆ. ಹಾಗಾಗಿ ಅದರ ಮೌಲ್ಯ ಬಂದು ಇವತ್ತು 83,65,000 ರೂಪಾಯಿ ಆಗಿದೆ. ಇಷ್ಟು ಹಣ ರಿಕವರಿ ಆಗಿರೋದು. ಇನ್ನುಳಿದಂತೆ ಇಲ್ಲಿ ಆರೋಪಿಗಳು ಈ ಕೃತ್ಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪೊಲೀಸರ ತನಿಖಾ ತಂಡ ಸಂಗ್ರಹಿಸಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಆ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಆರೋಪಿಗಳೆಲ್ಲರೂ ಸಹ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಸಾಕ್ಷಿ ಸಮೇತ ರುಜುವಾತಾಗಿದೆ. ಹಾಗಾಗಿ ಆ ಒಂದು ಕಾರಣವನ್ನ ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡಿಕೊಟ್ಟು ಈ ಹಂತದಲ್ಲಿ ಅವರಿಗೆ ಜಾಮೀನನ್ನು ಕೊಡಬಾರದು ಅಂತಕ್ಕಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳು ಹಾಗೂ ಪರೋಕ್ಷವಾಗಿ ಇರ್ತಕ್ಕಂಥ ಸಾಕ್ಷಿಗಳ 164 ಹೇಳಿಕೆಯನ್ನು ನಮೂದನೆ ಮಾಡ್ಕೊಳ್ಬೇಕು, ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಬೇಕು ಅಂತಕ್ಕಂಥ ಅಂಶವನ್ನು ಸಹ ರಿಮೆಂಡ್ ಅಪ್ಲಿಕೇಶನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಏನು ವಾಹನಗಳು ಈ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರಿಂದ ಹಿಡಿದು ಆತನ ಕೊಲೆ ಮಾಡಿ ಆತನ ಶವವನ್ನು ಬಿಸಾಕೋವರೆಗೂ ಬಳಸಿದಂಥ ವಿವಿಧ ವಾಹನಗಳು, ಅದರಲ್ಲಿ 4 ವೀಲರ್ಸ್ ಇದ್ದಾವೆ, ಆಟೋ ಇದೆ, ಜೊತೆಗೆ 2 ವೀಲರ್ಗಳಿದ್ದಾವೆ. ಈ ಎಲ್ಲ ವಾಹನಗಳನ್ನು RTO ಅಧಿಕಾರಿಗಳಿಂದ IMV ಟೆಸ್ಟ್ ಅಂದರೆ ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ. ಆ ಪರಿಶೀಲನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಅದಕ್ಕೆ ಆ ಒಂದು ಕೆಲಸ ಬಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಜಾಮೀನು ಕೊಟ್ಟರೆ ಅದರ ವಿರುದ್ಧವಾಗಿ ಅವರು ಕೆಲಸ ಮಾಡುವಂಥ ಸಾಧ್ಯತೆಗಳಿದ್ದಾವೆ, ತನಿಖೆಗೆ ಅಡ್ಡಿಪಡಿಸುವಂಥ ಅವಕಾಶ ಇದೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಅಂಶವನ್ನು ಸಹ ರಿಮೆಂಡ್ ಅಪ್ಲಿಕೇಶನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟು 16 ಅಂಶಗಳು ರಿಮೆಂಡ್ ಅಪ್ಲಿಕೇಶನ್ ಯಾವ ಕಾರಣಕ್ಕಾಗಿ ಆರೋಪಿಗಳಿಗೆ ಈ ಹಂತದಲ್ಲಿ ಜಾಮೀನನ್ನ ಕೊಡಬಾರದು ಅಂತಕ್ಕಂಥ. ಆದ್ರೆ ಇಲ್ಲಿ ಏನು ಆರೋಪಿಗಳ ಪರ ವಕೀಲರು ಯಾರು ಸಹ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಆದ್ರೆ ಆ ಪ್ರೊಸೀಜರ್ ಏನಿರುತ್ತೆ ಆ ಪ್ರೊಸೀಜರ್ ಅಲ್ಲಿ SPPಗಳಾದಂಥವರು ಆರೋಪಿಗಳಿಗೆ, ಯಾಕಂದ್ರೆ ಈಗಾಗಲೇ A17 ಈ ಪ್ರಕರಣದಲ್ಲಿ ಇರ್ತಕ್ಕಂಥ A17 ಆರೋಪಿ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಅವರಿಗೆ ಈ ಹಂತದಲ್ಲಿ ಜಾಮೀನು ಸಿಗೋದಿಲ್ಲ ಅನ್ನೋದು ಖಾತ್ರಿ ಆದಂಥ ಹಿನ್ನೆಲೆಯಲ್ಲಿ ಅವರು ಏನು ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆದರೆ ಅವರು ಸೆಷನ್ಸ್ ಕೋರ್ಟ್ಗೆ ಹಾಕ್ಕೊಬೇಕು, ಸೆಷನ್ಸ್ ಕೋರ್ಟಲ್ಲೂ ಅರ್ಜಿ ವಜಾ ಆಗುತ್ತೆ, ಹೈಕೋರ್ಟ್ಗೆ ಹಾಕ್ಕೊಬೇಕು. ಹೀಗಾಗಿ ವಜಾ ಆಗೋ ಕಾರಣಗಳಿಂದಾಗಿ ಅವರ ಪರ ವಕೀಲರು ಸಹ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಿಲ್ಲ. ಮತ್ತೊಂದು ಇವತ್ತು ಒಂದು ಮನವಿಯನ್ನ ಆರೋಪಿಗಳ ಪರ ವಕೀಲರು ಮಾಡ್ಕೊಂಡಿರ್ತಕ್ಕಂಥದ್ದು, ಈಗ ಏನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಅಥವಾ ಆತನನ್ನು ಕೊಲೆ ಮಾಡಿದ ನಂತರ ಶವವನ್ನು ಸಾಗಿಸೋದಕ್ಕೆ ಬಳಸಿರ್ತಕ್ಕಂಥ ವಾಹನಗಳನ್ನು ಸೀಸ್ ಮಾಡಿದ್ದೀರಾ, ಆ ಮಾಡಿರ್ತಕ್ಕಂಥ ಸೀಸ್ಗಳನ್ನು ಆರೋಪಿ ಹೆಸರುಗಳಲ್ಲಿ ಯಾವುದು ವೆಹಿಕಲ್ ಇಲ್ಲ ಅನ್ನೋದಾದರೆ ಮೂಲ ಮಾಲೀಕರಿಗೆ ಅದನ್ನು
ಬಿಡುಗಡೆ ಮಾಡಬೇಕು. ತನಿಖಾ ದೃಷ್ಟಿಯಿಂದ ವಾಹನಗಳಲ್ಲಿ ಏನೆಲ್ಲ ಅಂಶಗಳನ್ನು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅದನ್ನು ವಿನಾಕಾರಣವಾಗಿ ಪೊಲೀಸ್ ಠಾಣೆಯ ಮುಂದೆ ನಿಲ್ಲಿಸ್ಕೊಂಡಿದ್ದಾರೆ. ಅದು ಮಷಿನರಿಗಳ ವೈಫಲ್ಯದಿಂದ ಗಾಡಿಗಳು ಕೆಟ್ಟು ಹೋಗುತ್ತೆ, ಮುಂದೆ ಯಾವುದೇ ರೀತಿಯಾದಂಥ ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಅಂತಹ ವಾಹನಗಳನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ಅದರ ವಿಚಾರಣೆಯನ್ನು ಇದೇ ಜುಲೈ 10ನೇ ತಾರೀಕಿಗೆ ನಿಗದಿಪಡಿಸಿದ್ದಾರೆ. ಮತ್ತೊಂದು ಕಡೆ ಮತ್ತೊಬ್ಬ ಆರೋಪಿಯ ಒಂದು ಜಾಮೀನು ಅರ್ಜಿಗೂ ಸಹ ಅವರ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆಯನ್ನು ಸಹ 6ನೇ ತಾರೀಕಿಗೆ ಮುಂದೂಡಿ ಇವತ್ತಿನ ಒಂದು ದರ್ಶನ್ ಆ್ಯಂಡ್ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರು ಒಂದು ವಿಚಾರಣೆಯನ್ನು ನಡೆಸಿದರು. ಈ ಎಲ್ಲ ಅಂಶಗಳು ಆ ಸಂದರ್ಭದಲ್ಲಿ ಚರ್ಚೆಗೆ ಬಂತು. ಚರ್ಚೆಗೆ ಬಂದಂಥ ಬಳಿಕ ನ್ಯಾಯಾಧೀಶರು ದರ್ಶನ್ ಆ್ಯಂಡ್ ಗ್ಯಾಂಗ್ ಏನು ಪವಿತ್ರ ಪಟೇಲ್ ಏನು ಗ್ಯಾಂಗ್ ಇದೆ ಅದರ ಆರೋಪಿಗಳ ಒಂದು ನ್ಯಾಯಾಂಗ ಬಂಧನ ವಿಸ್ತರಣೆಯನ್ನು ಮಾಡಿರ್ತಕ್ಕಂಥದ್ದು. ಇದೇ ತಿಂಗಳ ಜುಲೈ 18ರವರೆಗೆ ಅವರು ಮತ್ತೆ ಜೈಲಿನಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶರತ್. ಎಸ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀವಿ, ಇದು ರಿಮ್ಯಾಂಡ್ ಅಪ್ಲಿಕೇಶನ್. ಇದರಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಗ್ರಾಫಿಕ್ಸ್ ಮುಖಾಂತರ ತೋರಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಫಸ್ಟಿಂದ ಬರೋದಾದರೆ, ಈ ಭೀಕರ ಕೊಲೆ ಪ್ರಕರಣದಲ್ಲಿ ಇಲ್ಲಿ ತನಕ 83.65 ಲಕ್ಷ ರೂಪಾಯಿಯನ್ನು ಜಪ್ತಿ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತಹ ಅಂಶದಲ್ಲಿ ಒಂದು. ಎರಡನೇದು, ಕೆಲವು ಆರೋಪಿಗಳು ಬೇರೆಯವರ ಹೆಸರಲ್ಲಿ ಸಿಮ್ ಅನ್ನು ಪಡ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಇಲ್ಲ, ಬೇರೆಯವರ ಹೆಸರಲ್ಲಿದೆ. ಹೀಗಾಗಿ ಯಾರ ಹೆಸರಲ್ಲಿ ಇದೆಯಲ್ಲ ಅವರನ್ನ ಮೊದಲಿಗೆ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ತಾಂತ್ರಿಕ ಸಾಕ್ಷ್ಯಗಳಲ್ಲಿ ಎಲ್ಲ ಆರೋಪಿಗಳು ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಕರಣದಲ್ಲಿ ಕೆಲವೊಂದಿಷ್ಟು ಪ್ರತ್ಯಕ್ಷ ಆಗಿರ್ಬೋದು, ಪರೋಕ್ಷ ಆಗಿರ್ಬೋದು, ಸಾಕ್ಷ್ಯದ 164 ಹೇಳಿಕೆಯನ್ನು ಪಡ್ಕೋಬೇಕು. ಸೀಸ್ ಮಾಡಿದಂತಹ ವಾಹನ RTOದಿಂದ ಪರಿಶೀಲಿಸಬೇಕು. ಅಷ್ಟೇ ಅಲ್ಲದೆ ಫೋನ್ಗಳನ್ನು ಹೈದರಾಬಾದ್ನ FSLಗೆ ರವಾನಿಸಲಾಗಿದೆ. ಜೊತೆಗೆ ಪ್ರಕರಣದ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗಬೇಕು. ವಶಪಡಿಸಿಕೊಂಡಿರೋ DVR ಅದನ್ನು ಕೂಡ FSLಗೆ ರವಾನಿಸಿ ವರದಿಯನ್ನು ತರಿಸ್ಕೋಬೇಕಾಗಿದೆ. ಜೊತೆಗೆ ಈ ಪ್ರಕರಣದ ಪ್ರಮುಖ ಸಾಕ್ಷ್ಯಗಳಿಂದ ಹೇಳಿಕೆಯನ್ನು ಕೂಡ ಸಂಗ್ರಹ ಮಾಡಿಕೊಳ್ಬೇಕು. ಇನ್ನೂ ಬಾಕಿ ಇದೆ ಅದು. ಇನ್ನು ಈ ಅರೆಸ್ಟ್ ಆಗಿದ್ದಾರಲ್ಲ ಆರೋಪಿಗಳು 17 ಜನ, ಇವರಲ್ಲಿ ಹಣಬಲ ಇದೆ, ಅಭಿಮಾನಿಗ ಬಳಗ ಇದೆ. ಸೊ ಜಾಮೀನು ಕೊಟ್ಟರೆ ಸಾಕ್ಷ್ಯನಾಶದ ಭೀತಿ ಇದೆ. A1 ಹಿಡಿದು A17 ತನಕವೂ ಕೂಡ ಆರೋಪಿಗಳಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ. ಎಲ್ಲ ಆರೋಪಿಗಳ ಉದ್ದೇಶವಾಗಿದ್ದು ಒಂದೇ, ಸಾಕ್ಷ್ಯ ನಾಶಕ್ಕೆ ಯತ್ನ. ಇದು ಮೇಲ್ನೋಟಕ್ಕೆ ಬಹು ಸ್ಪಷ್ಟವಾಗಿ ಕಾಣಸಿಗ್ತವೆ. ಇಲ್ಲಿಯವರೆಗೂ ಸಂಗ್ರಹವಾಗಿರೋ ಸಾಕ್ಷ್ಯಗಳಲ್ಲಿ ಆರೋಪಿಗಳ ಉದ್ದೇಶ ಸ್ಪಷ್ಟವಾಗಿದೆ. ಕೃತ್ಯದ ಎಲ್ಲ ಆರೋಪಿಗಳ ಸಂಪೂರ್ಣ ಪತ್ರದ ತನಿಖೆ ಅಗತ್ಯವಿರುತ್ತೆ. ಹೀಗಾಗಿ A8, A15, A17 ಐಡೆಂಟಿಫಿಕೇಶನ್ ಪರೇಡನ್ನು ಮಾಡಬೇಕಾಗಿದೆ. ಈ ಎಲ್ಲ ಕಾರಣಗಳನ್ನು ಮೇನ್ ಪಾಯಿಂಟ್ಸ್ ಅಷ್ಟೇ. ಇದು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖವಾಗಿರುವ ಅಷ್ಟು ಅಂಶಗಳಲ್ಲಿ ಪ್ರಮುಖವಾದಂತಹ ಅಂಶಗಳಿಷ್ಟು. ಸೊ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ಇವರಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಜಡ್ಜ್ ಆದೇಶವನ್ನು ಹೊರಡಿಸಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.